ಲಕ್ಷ್ಮಮ್ಮ ಅವ್ರು ಬಂದಿದ್ದಾರಮ್ಮ? ಇಲ್ಲ ಪುರೋಹಿತ್ರೆ, ಅವ್ರು ಇವತ್ತು ಬಂದಿಲ್ಲ. ಏನಾದರೂ ಹೇಳೋದಿತ್ತಾ? ಅವ್ರಿಗೆ ನಾನೇ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ. ನೀನು ಬಂದಿದ್ದೆ ಒಳ್ಳೇದಾಯ್ತು. ಒಂದು ನಿಮಿಷ. ಇದೇನು ಪುರೋಹಿತ್ರೆ? ಯಾವುದಾದ್ರೂ ಒಳ್ಳೆ ಸಂಬಂಧ ಬಂದ್ರೆ ತಿಳಿಸಿ ಅಂತ ಲಕ್ಷ್ಮಮ್ಮ ಅವ್ರು ಯಾವಾಗಲೂ ಕೇಳ್ತಾ ಇರೋರು. ಇದನ್ನ ತಗೊಂಡು ಹೋಗಿ ನಾನು ಕೊಟ್ಟೆ ಅಂತ ನಿಮ್ಮ ತಾಯಿಯವರಿಗೆ ಕೊಟ್ಬಿಡಮ್ಮ. ನನಗೆ ಗೊತ್ತಾಗದೆ ಇದ್ದ ಹಾಗೆ ನನ್ನ ಕತ್ತೆ ತಾಳಿ ಬೀಳಿಸಿ ಈಗ ಬೇರೆ ಯಾವುದೋ ಸಂಬಂಧ ಅಂತ ಜಾತಕನೂ ಕೈ ಕೊಟ್ಬಿಟ್ಟೆ. ಏನಮ್ಮ ನಿನ್ ಲೀಲೆ? ಈಗ ತಾಳಿ ಕಟ್ಟಿದ್ದವನ್ನ ಹುಡುಕ್ಲು ಅಥವಾ ಬಂದವ್ರ ಮುಂದೆ ಗೊಂಬೆ ತರ ನಿಂತ್ಕೊಳ್ಳು? ನನಗೊಂದು ಗೊತ್ತಾಗ್ತಿಲ್ಲ. ನಾನೇನ್ ಮಾಡ್ಲಿ ತಾಯಿ? ನಾನೇನ್ ಮಾಡ್ಲಿ? ಹಾಯ್ ನನ್ನ ಕಮ್ಲಿ. ಗೌಡ್ರೆ, ನೀವಿವತ್ತೇನಾದ್ರೂ ಸಿಗಕ್ಕಾಗತ್ತಾ? ಯಾಕೆ ಮೇಡಮ್? ನಂಗೆ ಕೆಲಸ ಇತ್ತು, ಈಚೆಗೆ ಬಂದಿದ್ದೆ. ಏನು ವಿಷಯ ಹೇಳಿ ಮೇಡಮ್. ಹೌದಾ, ಸರಿ ಬಿಡಿ. ಪರವಾಗಿಲ್ಲ, ಹೇಳಿ ಮೇಡಮ್. ಏನೋ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ರಿ, ಹೇಳಿ. ಇದು ಫೋನಲ್ಲಿ ಹೇಳಕ್ಕಾಗದೆ ಇರೋಂಥ ವಿಷಯ ಗೌಡ್ರೆ. ನೀವು ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಈಜ್ಗಿಲ್ಲ ಅಂದಿದ್ರೆ ಖಂಡಿತ ಸಿಕ್ತಿದ್ದೆ. ಪರವಾಗಿಲ್ಲ, ಹೇಳಿ ಮೇಡಮ್. ಮನಸ್ಸಲ್ಲಿರೋದನ್ನ ಈಜ್ಗೆ ಹಾಕೋದಕ್ಕೆ ಫೋನ್ ಆದ್ರೇನು ಎದುರಿಗಿದ್ರೇನು? ಪರವಾಗಿಲ್ಲ, ಹೇಳಿ. ಮೇಡಮ್, ಅಳ್ತಾ ಇದ್ರಿಯಾ? ಏನಾಯ್ತು ಮೇಡಮ್? ಇದನ್ನ ಹೇಳ್ಕೋಬೇಕೋ ಬೇಡವೋ? ಹೇಳಿದ್ರೆ ಯಾರತ್ರ ಹೇಳ್ಕೋಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಮನ್ಸಲ್ಲೇ ಇಟ್ಕೊಂಡು ಓದಾಡ್ತಿದ್ದೀನಿ ಗೌಡ್ರೆ. ಅಲ್ಲ, ಅಂತದ್ದೇನಾಯ್ತು ಹೇಳಿ ಮೇಡಮ್. ಉತ್ಸವದಲ್ಲಿ ಅವನ್ ಯಾರು ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಗೌಡ್ರೆ. ನಾನು ಏನ್ ಅನ್ಯಾಯ ಮಾಡಿದೆ ಅಂತ ನನಗೆ ಹೀಗೆ ಮಾಡ್ಬಿಟ್ಟ. ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ, ದಯವಿಟ್ಟು ನಿಮ್ಮ ಅಳ್ಬೇಡಿ. ಅಳ್ದೆ ಬೇರೆ ಏನ್ ದಾರಿ ಇದೆ ಗೌಡ್ರೆ ನನಗೆ? ನನ್ ಪಾಡಿಗೆ ನಾನಿದ್ದೆ, ಆದ್ರೆ ಇವನ್ ಯಾರೋ ನನ್ ಬದುಕಲ್ಲಿ ಬಿರುಗಾಳಿನೇ ಎಬ್ಬರಿಸ್ಬಿಟ್ಟ. ಮೇಡಮ್, ಯಾರು ಏನು ಒಂದು ಗೊತ್ತಿಲ್ಲದೆ ಇಷ್ಟೆಲ್ಲ ಆಗದೆ ಅಂದ್ರೆ ಇದನ್ನ ದೇವ್ರೆ ಮಾಡ್ಸಿರ್ಬೇಕು ಅನ್ಸುತ್ತೆ. ಒಬ್ರಿಗೊಬ್ರು ಋಣ ಇಲ್ಲದೆ ಎದುರು ಬಂದ್ರೆ ಆಗೋದಿಲ್ಲ ಅಂತಾರೆ. ಅಂತದ್ರಲ್ಲಿ ನಿಮ್ ಕುತ್ತಿಗೆ ತಾಳಿ ಬೀಳೋವರೆಗೂ ಬಂದದೆ ಅಂದ್ರೆ. ಅಯ್ಯೋ, ಇದನ್ನೆಲ್ಲ ಸಮಾಜಕ್ಕೆ ಹೇಳಕ್ ಆಗುತ್ತಾ ಗೌಡ್ರೆ? ಯಾರಿಗೂ ಹೇಳ್ಕೊಳಕ್ ಆಗದೆ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೊಬ್ಬಳಿಗೆ ಗೊತ್ತು. ಇದರಿಂದ ನಾನ್ ನನ್ನ ಮಗಳ ಹತ್ರನೂ ಸರಿಯಾಗಿ ಮಾತಾಡಕ್ ಆಗ್ತಿಲ್ಲ. ಬ್ಯಾಡ ಮೇಡಮ್ ಅವರೇ, ನೀವಿಷ್ಟು ಕೊರಗ್ತಾ ಅಳ್ತಿದ್ರೆ ಮಗಿನ ನೋಡ್ಕೊಳ್ಳೋರು ಯಾರು? ನೀವೇ ಹೊಸಿ ಧೈರ್ಯ ತಂದ್ಕೋಬೇಕು.
ಏನೇ ಹೇಳಿದ್ರು ಇದು ಮರೆಯೋ ಅಂಥ ವಿಷಯನ ಗೌಡ್ರೆ. ಧೈರ್ಯವಾಗಿ ನಿಂತು ಮಾತಾಡೋ ಬದಲು ಹೇಡಿ ಥರ ಅರ್ಧ ರಾತ್ರಿಯಲ್ಲಿ ಕಳ್ಳನ ಹಾಗೆ ಬಂದು ತಾಳಿ ಕಟ್ಬಿಟ್ಟು ಹೊಟ್ಟೋದ. ಇವ್ನು ನನ್ನ ಜೀವನಾನೇ ನರ್ಕ ಮಾಡ್ಬಿಟ್ಟ ಗೌಡ್ರೆ. ಸರಿ ಗೌಡ್ರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಮೇಡಮ್ ಮೇಡಮ್